ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದು ಮಂಗಳವಾರ, ಟ್ಯೂಸ್ಡೇ ಮಾರ್ನಿಂಗ್ ರೊಟೀನ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾನು ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡಿದ್ದೆ. ಟಿಫನ್ ಎಲ್ಲ ಮಾಡಿದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸೊ ಎಲ್ಲರೂ ಹೋದ್ಮೇಲೆ ಮನೆ ಹೆಂಗೆ ಗಲೀಜಾಗಿರುತ್ತೆ ಅಂತ ನಿಮಗೂ ಗೊತ್ತು. ನಾನು ಒಂದು ಕಡೆಯಿಂದ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಮನೇನ ಫುಲ್ಲು ಕ್ಲೀನ್ ಮಾಡಿದೆ. ಆ್ಯಂಡ್ ನಿಮಗೆ ಲಾಸ್ಟ್ ವೀಡಿಯೋಲಿ ಕೂಡ ನಾನು ಹೇಳಿದ್ದೆ, ಒರೆಸುವಾಗ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿನ ನೀರಲ್ಲಿ ಹಾಕಿ ಒರೆಸೋ ನೀರಲ್ಲಿ ಹಾಕಿ ಮನೆ ಒರೆಸಿದ್ರೆ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳಿ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಆ್ಯಂಡ್ ನಾನು ಇವತ್ತು ಇಲ್ಲೊಂದು ಬ್ಯೂಟಿ ಟಿಪ್ಸ್ ಕೊಡ್ತಾಯಿದ್ದೀನಿ. ಟಿಪ್ಸ್ ಬಂದು ಆಯಿಲ್ ಸ್ಕಿನ್ ಅವ್ರಿಗೆ, ಆಯಿಲ್ ಸ್ಕಿನ್ ಪ್ರಾಬ್ಲಮ್ ಫೇಸ್ ಮಾಡೋರಿಗೆ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಮನೇಲಿರೋ ಐಟಮ್ನೇ ಯೂಸ್ ಮಾಡಿಕೊಂಡು ನ್ಯಾಚುರಲಾಗಿ ಹೇಗೆ ಆಯಿಲ್ ಫ್ರೀ ಸ್ಕಿನ್ನ ಪಡ್ಕೊಳ್ಳೋದು ಅಂತ ಹೇಳಿ. ಇವಾಗ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ನೀವು ನೀರು ತೊಗೊಂಡು ಅದನ್ನು ಬಿಸಿ ಮಾಡ್ಕೊಬೇಕು. ಬಿಸಿಯಾಗೋ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದು 2-3 ಡ್ರಾಪ್ಸು ಹನಿನ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡಿಕೊಂಡು ಅದನ್ನು ಫೇಸ್ಗೆ ನೀವು ಸ್ಟೀಮ್ ತೊಗೊಬೇಕು. ಸ್ಟೀಮ್ ತೊಗೊಂಡು 2ರಿಂದ 3 ನಿಮಿಷ ತೊಗೊಂಡ್ರೆ ಸಾಕು. ಸ್ಟೀಮ್ ತೊಗೊಳ್ಳೋದ್ರಿಂದ ನಿಮ್ಮಲ್ಲಿ ಎಕ್ಸ್ಟ್ರಾ ಆಯಿಲ್ ಏನು ರಿಡ್ಯೂಸ್ ಆಗುತ್ತೋ ಅದು ಸ್ಟಾಪ್ ಆಗುತ್ತೆ. ವಾರದಲ್ಲಿ ನೀವು 2ರಿಂದ 3 ದಿನ ಮಾಡಿ ನೋಡಿ. ಕಂಟಿನ್ಯೂ ಆಗಿ 3 ಮಂತ್ಸ್ ನೀವು ಇದನ್ನು ಮಾಡ್ಕೊಂಬಂದರೆ ಆಯಿಲ್ ಫ್ರೀ ಸ್ಕಿನ್ನು ನಿಮ್ಮದಾಗುತ್ತೆ. ಇದು ಅರಿಶಿನ ಪುಡಿ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಒಳ್ಳೆ ಗ್ಲೋ ಸ್ಕಿನ್ನೂ ಆಗುತ್ತೆ ಮತ್ತು ಆಯಿಲ್ ಫ್ರೀ ಕೂಡ ಆಗುತ್ತೆ. ಎಕ್ಸ್ಟ್ರಾ ಆಯಿಲ್ ಏನು ರಿಡ್ಯೂಸ್ ಆಗುತ್ತೋ ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ. ಸೊ ಆವಾಗ ನಿಮಗೆ ಎಕ್ಸ್ಟ್ರಾ ಆಯಿಲು ರಿಡ್ಯೂಸ್ ಆಗೋಲ್ಲ. ಸ್ಕಿನ್ ಮೇಲೆಲ್ಲ ನೀವು ಹೊರಗಡೆ ಹೋಗಿ ಬಂದರೆ ಆಯಿಲಿ ಥರ ಸ್ಕಿನ್ ಕಾಣೋದಿಲ್ಲ. ಸೊ ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಂಟಿನ್ಯೂ ಆಗಿ 3 ಮಂತ್ಸ್ ಏನಾದರೂ ಮಾಡಿದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.